ನಡೀತಾ ಇರುವ ಬೆಳಗಾವಿ ಅಧಿವೇಶನದಲ್ಲಿಯೇ ರಾಜ್ಯ ಸರ್ಕಾರವು ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನಿಸಿದಂತೆ ಸಂಪೂರ್ಣ ಒಳ ಮೀಸಲಾತಿ ವರ್ಗೀಕರಣ ಅನುಷ್ಠಾನಗೊಳಿಸುವಂತೆ ಆಗ್ರಹಿಸಿ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಒಂದು ದಿನದ ಸಾಂಕೇತಿಕ ಧರಣಿ ಸತ್ಯಾಗ್ರಹವನ್ನು ನಡೆಸಲಾಗಿದೆ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು 2024ರಲ್ಲಿ ನೀಡಿದ ತೀರ್ಪಿನಂತೆ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಕಲ್ಪಿಸಲು ರಾಜ್ಯ ಸರ್ಕಾರವು ನಿವೃತ್ತ ನ್ಯಾಯಮೂರ್ತಿ ಎಚ್ ನಾಗಮೋಹನ್ ದಾಸ್ ಅಧ್ಯಕ್ಷತೆಯ ಏಕಸದಸ್ಯ ಆಯೋಗವು ಪರಿಶಿಷ್ಟ ಜಾತಿಗಳ ಉಪಜಾತಿಗಳನ್ನು 5 ಗುಂಪುಗಳನ್ನಾಗಿ ಮಾಡಿ ಸರ್ಕಾರಕ್ಕೆ ಅಂತಿಮ ವರದಿ ಸಲ್ಲಿಸಿದ್ದು, ಈಗ ಆಗಸ್ಟ್ 19, 2025ರಂದು ವಿಶೇಷ ಕ್ಯಾಬಿನೆಟ್ ಸಭೆಯಲ್ಲಿ 1 ಗುಂಪುಗಳನ್ನಾಗಿ ವಿಂಗಡಿಸಿ ಸರ್ಕಾರವು ನೀಡಿದ ಒಳ ಮೀಸಲಾತಿಯಲ್ಲಿರುವ ಲೋಪದೋಷಗಳನ್ನು ಕೂಡಲೇ ಸರಿಪಡಿಸಿ ಪ್ರಸ್ತುತ ನಡೀತಾ ಇರುವ ಬೆಳಗಾವಿಯ ಅಧಿವೇಶನದಲ್ಲಿಯೇ ರಾಜ್ಯ ಸರ್ಕಾರವು ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನಿಸದಂತೆ ಒಳ ಮೀಸಲಾತಿ ವರ್ಗೀಕರಣ ಜಾರಿಗೊಳಿಸಲು ಆಗ್ರಹಿಸಲಾಗಿದೆ. ಏನು ಮೀಸಲಾತಿಯ ವರ್ಗೀಕರಣದಲ್ಲಿ 101 ಜಾತಿಗಳಿಗೆ ಸಮಾನವಾಗಿ ಮೀಸಲಾತಿಗೆ ಹಂಚಿಕೆ ಆಗಬೇಕಂತೇಳಿ 1997ರಿಂದ ಮಾದಿಗ ದಂಡರು ಹೋರಾಟ ಸಮಿತಿ ಮಾಪಡ್ನ 11 ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದಂತ ಮಾದಿಗ ಜನಾಂಗವನ್ನ ಬಡಿದೆಬ್ಬಿಸಿ ಹೋರಾಟವನ್ನು ಮಾಡಿರ್ತಕ್ಕಂಥದ್ದು ತಮಗೆಲ್ಲರಿಗೂ ತಿಳಿದ ವಿಷಯ. ಏನು ಮಾದಿಗ ದಂಡೋರ ಮತ್ತು ಮಾದಿಗ ಜನಾಂಗದ ಹೋರಾಟದ ಫಲವಾಗಿ ಏನು ನಾಗಮೋಹನ್ ದಾಸ್ ಆಯೋಗ ಕೂಡ 5 ಭಾಗ ಮಾಡಿ ಏನು ನೀವು ಮೀಸಲಾತಿ ವರ್ಗೀಕರಣ ಜಾರಿ ಮಾಡಬೇಕು, 101 ಉಪಜಾತಿಗಳಿಗೆ ಸಮಾನವಾಗಿ ಹಂಚಿಕೆ ಮಾಡಬೇಕಂತೇಳಿ ಆಗಸ್ಟ್ 4ನೇ ತಾರೀಕು ಕಳೆದ ಆಗಸ್ಟ್ 4ನೇ ತಾರೀಕು ಸರ್ಕಾರಕ್ಕೆ ಅಂತಿಮ ವರದಿಯನ್ನು ಸಲ್ಲಿಸಿದ್ದಾರೆ. ಅದೇ ರೀತಿ ಆಗಸ್ಟ್ 19ನೇ ತಾರೀಕು ವಿಶೇಷ ಕ್ಯಾಬಿನೆಟ್ ಸಭೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ತೀರ್ಮಾನ ಮಾಡಿದಂತೆ 3 ಭಾಗ ಅಂತೇಳಿ ಏನು ಅವರು ಒಂದು ವರ್ಗೀಕರಣ ಜಾರಿಗೆ ಒಪ್ಪಿಗೆ ನೀಡಿ ಇವತ್ತು 3 ತಿಂಗಳಾದರೂ ಕೂಡ ಅದ್ರ ಬಗ್ಗೆ ಏನು ಇವತ್ತು ಲೋಪದೋಷಗಳನ್ನು ಸರಿಪಡಿಸದೆ ಕಾಲಹರಣ ಮಾಡಿ ಇವತ್ತು ಒಂದು ಜನಾಂಗವನ್ನ ಇವತ್ತು ತುಳಿತಕ್ಕಂತಕ್ಕ ಒಂದು ಪ್ರಯತ್ನವನ್ನ ಇವತ್ತು ರಾಜ್ಯ ಸರ್ಕಾರ ಮಾಡಿದೆ. ಈ ಕಾರಣದಿಂದ ಇವತ್ತು ಏನು ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೀತಿರ್ತಕ್ಕಂಥ ಚಳಿಗಾಲದ ಅಧಿವೇಶನದಲ್ಲಿ ಈ ಒಂದು ಲೋಪದೋಷಗಳನ್ನ ಸರಿಪಡಿಸಿ ಒಳ ಮೀಸಲಾತಿ ವರ್ಗೀಕರಣ ಜಾರಿಗೆ ನಾವು ಒಪ್ಪಿಗೆ ನೀಡಬೇಕಂತೇಳಿ ಈ ಒಂದು ಸಾಂಕೇತಿಕ ಧರಣಿಯ ಮೂಲಕ ನಾವು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಒಂದು ನಾವು ಮನವಿ ಸಲ್ಲಿಸ್ತಾ ಇದ್ವಿ. ಸುಮಾರು 35 ವರ್ಷಗಳ ಕಾಲ ಮನವಿ ಕೊಟ್ಟು ನಮಗೆ ಬೇಸರಕ್ಕೆ ಬಂದಿದೆ. ಯಾಕಪ್ಪ ಈ ಮನವಿ ಕೊಡಬೇಕು ಅಂತ ಹೇಳಿದ್ರೆ ಇನ್ನೂವರೆಗೆ ನಮ್ಗೆ ನ್ಯಾಯವಾಗಿ ನಮ್ಗೆ ನ್ಯಾಯ ಕೊಡ್ತಾನೆ ಇಲ್ಲ. ಕಾರಣ ಕೇಳಿದ್ರೆ ಇಲ್ಲಿ ಅವ್ರಿಗೆ ಏನು ಹೇಳ್ತಾರೆ ಅಂದ್ರೆ, ಕಾರಣ ಕೇಳಿದ್ರೆ ಅಲ್ಲಿ ತಮ್ಮದೇ ಆದಂತ ನಮ್ಮ ಎಸ್ ಸಿ MLAಗಳು ಏನು ಪರಿಶಿಷ್ಟ ಜಾತಿಯಿಂದ ಆರಿಸಿ ಹೋಗಿರ್ತಕ್ಕಂಥ ಸಚಿವರುಗಳು ಅಲ್ಲಿ ಇರ್ತಕ್ಕಂಥವರೆಲ್ಲೇ ಹೊಂದಾಣಿಕೆ ಇಲ್ಲ. ನಮ್ಮ ಎಸ್ ಸಿ ಮಾದೇವಪ್ಪ ಆಗಿರಲಿ, KH ಮುನಿಯಪ್ಪ ಆಗಿರಲಿ, ಮತ್ತು ಆರ್ ವಿ ತಿಮ್ಮಾಪುರಿ ಆಗಿರಲಿ, ಪ್ರಿಯಾಂಕ್ ಖರ್ಗೆಜಿ ಅವರಾಗಿರಲಿ, ಯಾರು ತಮ್ಮದೇ ಆದಂತ ಒಂದು ಸಹಮತ ತೋರಿಸಿದ ಕಾರಣಕ್ಕಾಗಿ ತಮ್ಮದೇ ಆದಂತ ರೀತಿಯಲ್ಲಿ ಅವರಪ್ಪ ವರ್ತನೆ ಮಾಡ್ತಾ ಇದ್ದಾರೆ. ನಮಗೆ ಒಳ ಮೀಸಲಾತಿಯನ್ನು ಕೊಡ್ರಿ ಅಂತ ಕೇಳಿ ನಮಗೆ ಸುಮಾರು ಒಂದು 100 ಜನ ನಾವು ಪ್ರಾಣನ ಕೊಟ್ಟಿದ್ದೀವಿ ಬಂಧುಗಳೇ. ಆದರೆ ಇಲ್ಲಿವರೆಗೆ ನಾವು ಸುಮ್ಮನೆ ಆಗಿದ್ದೀವಿ. ನಮಗೆ 6% ಮೀಸಲಾತಿ ಕೊಡ್ತೀವಿ ಅಂತ ಹೇಳಿದ್ರು, ಅದಕ್ಕೂ ನಾವು ಒಪ್ಕೊಂಡಿದ್ದೀವಿ. ನಿಜವಾಗಿ ಹೇಳ್ಬೇಕಾದ್ರೆ ಕರ್ನಾಟಕ ರಾಜ್ಯದಲ್ಲಿ 4 ವರದಿಗಳನ್ನು ಕೊಟ್ಟಿವೆ. ಚೆನ್ನಪ್ಪ ಆಯೋಗ ವರದಿ ಮಾದಿಗರು ಹೆಚ್ಚಿಗಿದ್ದಾರೆ, ಆಯನೂರು ವರದಿಯಲ್ಲಿ ಮಾದಿಗರು ಹೆಚ್ಚಿಗಿದ್ದಾರೆ, ಮತ್ತೆ ನಮ್ಮ ಎಸ್ ಸಿ ಸದಸ್ಯ ವರದಿ ಮಾದಿಗರು ಹೆಚ್ಚಿಗಿದ್ದೀವಿ. ಈಗ ಏಕಸದಸ್ಯ ಪೀಠ ನಾಗಮೋಹನ್ ದಾಸ್ ವರದಿ ಸಹ ಮಾದಿಗರು ಹೆಚ್ಚಿಗಿದ್ರು. ಆದರೂ ಸಹ ಇವರೆಲ್ಲರ ಕುತಂತ್ರದಿಂದ ನಮ್ಗೆ 6%ಗೆ ನಿಂದ್ರಿಸಿದ್ದಾರೆ. ಸರಿ, ನಾವೇನೆಲ್ಲ ಹಂಚ್ಕೊಂಡು ತಿನ್ನೋಣ, ಅದರಲ್ಲಿ ನಮ್ಗೇನು ನಿಮ್ಗೇನು ಅಂತ ಇಲ್ಲ. ಆದ್ರೆ ನ್ಯಾಯವಾಗಿ ನೀವೇನಪ್ಪ ಅಂದ್ರೆ ಜನಸಂಖ್ಯೆ ಅನುಗುಣವಾಗಿ ಬಾಬಾ ಸಾಹೇಬ್ ಕೊಟ್ಟಿರ್ತಾರೆ ಕಾನೂನು ಪರಿಗಣನೆಯಲ್ಲಿ ಯಾರು ಜನಸಂಖ್ಯೆಯಲ್ಲಿ ಹೆಚ್ಚಿದಾರೆ ಅವರಿಗೆ ಹೆಚ್ಚಿನ ಪಾಲು ಹೋಗ್ಬೇಕು. ಅಂತಂದ್ರಲ್ಲಿ ಹೆಚ್ಚಿನ ಪಾಲು ಯಾಕೆ ಹೇಳ್ತಾರೆ ಅಂದ್ರೆ ಏನಾದ್ರು ಹೆಚ್ಚಿಗೆ ಮಕ್ಕಳು, ಅದಕ್ಕೆ ಆ ದೊಡ್ಡನಿಗೆ ಹೆಚ್ಚಿನ ಪಾಲು ಸಿಗ್ತಕ್ಕಂಥದ್ದು ಈ ಸಮಾಜದ ವ್ಯವಸ್ಥೆ. ಆದರೂ ಸಹ ನಾವು ಕೇಳ್ತಾ ಇದ್ದೀವಿ ಬಂಧುಗಳೇ, ನೀವು ಏನಪ್ಪಾ ಅಂದ್ರೆ ಮೊನ್ನೆ ಆಗಸ್ಟ್ 19 ಕ್ಯಾಬಿನೆಟ್ ಮೀಟ್ ಕರೆದು ಎಲ್ಲ SC ST ಎಲ್ಲ ನಾಯಕರು ಸೇರಿ ಏನಪ್ಪಾ ಅಂದ್ರೆ 101 ಜಾತಿಯಲ್ಲಿ 3 ಭಾಗಗಳನ್ನು ಮಾಡಿದ್ದೀರಿ. ಮಾದಿಗ ಸಂಬಂಧ ಜಾತಿಗಳಿಗೆ 6%, ಒಲಿಯ ಜಾತಿ ಸಂಬಂಧ ಜಾತಿಗಳಿಗೆ 6%, ಬೋಬಿ ಒಡ್ಡ ಲಂಬಾಣಿ ಸಂಬಂಧ ಜಾತಿಗಳಿಗೆ 5% ಡಿವೈಡ್ ಮಾಡಿದ್ರಿ. ಓಕೆ, ಸರಿ. ಆದ್ರೆ ಇಲ್ಲಿವರೆಗೆ ಈ ಕೊಟ್ಟಿರ್ತಕ್ಕಂಥ ವರದಿಯಲ್ಲಿ ಈ ಮೀಸಲಾತಿಯನ್ನು ಭಾಗ ಮಾಡಿದಿರಲ್ಲ, ಅದನ್ನು ಸಂಪೂರ್ಣ ತಗೊಂಡ್ಬರ್ರಿ. ಅದನ್ನು ತರ್ತಾ ಇಲ್ಲ. ಯಾಕೆ ಮೀನು ಮೇಷ ಎಣಿಸ್ತಾ ಇದ್ದೀರಿ? ಮಾದಿಗರಿಗೆ ಯಾಕೆ ಅನ್ಯಾಯ ಮಾಡ್ತಾ ಇದ್ದೀರಿ? ಬ್ಯೂರೋ ರಿಪೋರ್ಟ್ SSV ನ್ಯೂಸ್, ಕಲಬುರಗಿ.